ಖುಷಿ ಆಯಿತು. ಮತ್ತೆ ಏನು ಸಮಾಚಾರ? ಯಾರ ಜೊತೆ ಮಾತಾಡ್ತಿರ್ಬಹುದು? ಫೋನ್ ಬಂದ ತಕ್ಷಣ ಅಷ್ಟೊಂದು ಖುಷಿಯಾಗ್ಬಿಟ್ರಲ್ಲ. ಮನೆಯವ್ರ ಜೊತೆನಾ? ಇಲ್ಲ. ನನಗೆ ಗೊತ್ತಿಲ್ಲದಿರೋ ಜೊತೆನೇ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಸರಿ. ಸತ್ಯ, ಮಾತಾಡ್ತಿರೋದು ಹುಡುಗಿ, ಎಲ್ಲೋ ಅವ್ರ ಫ್ರೆಂಡು ಅನ್ಸತ್ತೆ. ಏನು ಅಷ್ಟೊಂದು ಖುಷಿಲಿ ಮಾತಾಡ್ತಿದ್ದೀರಿ? ಯಾರು ಮಾಡಿದ್ದು ಫೋನು? ಅದೇ ರೀ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಹೇಗೂ ರಿಸಲ್ಟ್ ಅನೌನ್ಸ್ ಆಗ್ತಿದೆ ಅಲ್ವಾ, ಇನ್ನೊಬ್ಳೇ ಬಂದ್ಬಿಡು, ರಿಸಲ್ಟ್ ನೋಡಿಕೊಂಡು ಸಂಜೆವರೆಗೂ ಚೆನ್ನಾಗಿ ಮಜಾ ಮಾಡಿ ಸುತ್ತಾಡೋಣ ಅಂತ ಹೇಳಿದ್ಲು. ರಿಸಲ್ಟ್ ನೋಡೋಕ್ಕೆ ಅಲ್ಲಿವರೆಗೆ ಯಾಕೆ ಹೋಗಬೇಕು? ಇಲ್ಲೇ ಆನ್ಲೈನ್ ನೋಡ್ಬೋದಲ್ವಾ? ನೋಡ್ಬೋದು, ಆದರೆ ಅಲ್ಲಿ ಹೋದರೆ ಅವರೆಲ್ಲ ಸಿಗ್ತಾರೆ ಅಲ್ವಾ. ಕೊನೆಗೆ ಎಕ್ಸಾಮ್ ದಿನನೇ ಸಿಕ್ಕಿದ್ದು, ಅದಾದ್ಮೇಲೆ ಯಾರೂ ಸಿಕ್ಕಿಲ್ಲ. ಮತ್ತೆ ಯಾವಾಗ ಸಿಗ್ತೀವೋ ಏನೋ. ಅದಕ್ಕೆ ರೀ, ಪ್ಲೀಸ್ ರೀ, ಹೋಗಿ ಬರ್ತೀನಿ. ನೀವು ಇಷ್ಟೊಂದು ಖುಷಿಯಾಗಿ ಹೋಗ್ತೀನಿ ಅಂದಮೇಲೆ ನಾನು ಇಲ್ಲ ಅನ್ನೋಕ್ಕಾಗತ್ತಾ? ಸಂತೋಷವಾಗಿ ಹೋಗಿ ಬನ್ನಿ. ಒಂದು ಕೆಲಸ ಮಾಡಲಾ, ನಾನು ಕಾಲೇಜ್ವರೆಗೂ ನಿಮ್ಮನ್ನ ಡ್ರಾಪ್ ಮಾಡಿ ಅಲ್ಲೇ ಎದ್ದು ನಿಮ್ಗೆ ಕರ್ಕೊಂಡ್ಬಂದ್ಬಿಡ್ತೀನಿ. ಅಯ್ಯೋ ಬೇಡ ರೀ, ಎಕ್ಸಾಮ್ ಟೈಮಲ್ಲಿ ನಾನು ನಿಮಗೆ ಕಷ್ಟ ಕೊಟ್ಟಿದ್ದೆ ಸಾಕು. ನೀವು ನನಗೋಸ್ಕರ ಅಷ್ಟೊತ್ತು ಕಾಯ್ಕೊಂಡು ಕೆಲಸನೆಲ್ಲ ಬಿಟ್ಟು ಬರೋದು ಬೇಡ. ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಇದರಲ್ಲಿ ಯಾವ ತೊಂದರೆನೂ ಇಲ್ಲ. ನಾನು ಆಫೀಸಲ್ಲಿದ್ದಾಗ ನೀವು ದಿನ ಪೂರ್ತಿ ನನಗೋಸ್ಕರ ಕಾಯಲ್ವಾ, ಹಾಗೆ ಒಂದು ದಿವಸ ನಾನು ನಿಮಗೋಸ್ಕರ ಕಾಯ್ತೀನಪ್ಪ, ಅಷ್ಟೇ. ಹಾಗಲ್ಲ ರೀ, ಫ್ರೆಂಡ್ಸ್ ಎಲ್ಲರೂ ಒಬ್ಬಳೇ ಬಾಯಿ ಸತಿ ಅಂತ ಕೇಳ್ತಿದ್ದಾರೆ. ನೀವು ಬಂದರೆ ಅವ್ರಿಗೆ ಏನಾದರೂ ಅನ್ಕೋತಾರೆ. ಅದಕ್ಕೆ ಈ ಸತಿ ಒಂದು ಸತಿ ನಾನು ಒಬ್ಬಳೇ ಹೋಗಿ ಬರ್ತೀನಿ, ಪ್ಲೀಸ್. ಫೈನ್. ಥ್ಯಾಂಕ್ಸ್ ರೀ. ಖುಷಿಯಾಗಿ ಹೋಗಿ. ನಾನು ಇವ್ರನ್ನ ನನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಒಬ್ರಲ್ಲ ಒಬ್ರು ನನ್ನಿಂದ ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇಲ್ಲ, ನಾನು ಇದಕ್ಕೆ ಆಸ್ಪದ ಕೊಡೋದಿಲ್ಲ. ಅಮ್ಮ, ಅಮ್ಮ. ಸಿಂಚು ಬಮ್ಮ. ನನ್ನ ಬಿಟ್ಟು ಹೆಣ್ಣು ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಟ್ರಿ ಅಲ್ಲ? ಮಾತಾಡಿದೀವಷ್ಟೇ, ಇನ್ನು ಸಿದ್ದುಗೂ ಹೇಳಿಲ್ಲ. ಮತ್ತೆ ಅವನಿಗೆ ಗೊತ್ತಿಲ್ಲದೆ ಹೇಗಮ್ಮ? ಸಮಯ ನೋಡಿ ಹೇಳೋಣ ಅಂತ ಸುಮ್ಮನೆ ಇದ್ದೀನಿ. ಅದು ಕರೆಕ್ಟ್. ಅವನಿಗೀಗಲೇ ಗೊತ್ತಾದ್ರೆ ಎಲೆಕ್ಷನ್ಸ್ ಅಂತ ಕಾರಣ ಕೊಡ್ತಾನೆ. ಏನಮ್ಮ ಸಿಂಚನ ಈಗ ಬಂದ? ನನ್ನ ಬಿಟ್ಟು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಕೊಂಡು ಬಂದ್ಬಿಟ್ರಿ. ನಿನಗೆ ಹೇಳ್ಬಾರ್ದು ಅಂತ ಏನು ಇಲ್ಲ ಕಣವ. ನನ್ನ ಮಗ ನಿನ್ನ ತಮ್ಮನ ಬುದ್ಧಿ ನಿನಗೆ ಗೊತ್ತದಲ್ಲ. ಮೊದಲು ನಾನು ಹೋಗಿ ಮಾತಾಡ್ಕೊಂಬರೋಣ ಅಂತ ಸುಮ್ಮನಿದ್ದೆ. ಈಗ ಆ ಹುಡುಗಿ ಮದುವೆಗೆ ಒಪ್ಕೊಂಡದೆ. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಕೊಂಡ್ಬಿಡಮ್ಮ. ಅಲ್ಲಿ ಗಂಟ ಯಾರಿಗೂ ಹೇಳೋದು ಬೇಡ, ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳೋದು ಬೇಡ. ಆಯ್ತಪ್ಪ, ಅವ್ನಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಎಲ್ಲಿ ಆಲ್ಬಮ್ಮು ಕಾಣಿಸ್ತಾ ಇಲ್ವಲ್ಲ?
ರೀ ಏನು ಹೀಗೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಆಲ್ಬಮ್ ಐ ಮೀನ್ ಗ್ರೂಪ್ ಫೋಟೋ. ನಾನು ಆಶ್ರಮದಲ್ಲಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದೆ. ಅದನ್ನು ಅಪ್ಪ ಅಮ್ಮ ಬಂದಿದ್ದಾಗ ಒಂದು ಆಲ್ಬಮಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ. ಆ ಆಲ್ಬಮ್ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಓ ಅದಾ, ಅಣ್ಣ ತಗೊಂಡು ಹೋದ? ಅಣ್ಣ ತಗೊಂಡು ಹೋದ? ಯಾಕೆ? ನೀವೇ ನೋಡಿದ್ರಲ್ಲ, ಆ ಫೋಟೋ ನೋಡ್ಸಿದಾಗೆ ಅವ್ನು ಎಷ್ಟು ಎಮೋಷ್ನಲ್ ಆದ ಅಂತ. ಅವ್ನ ಫ್ರೆಂಡ್ನ ತುಂಬ ಮಿಸ್ ಮಾಡ್ಕೊತಿದ್ದಾನೆ. ಅವ್ನ ಫ್ರೆಂಡ್ ನೆನಪಾದಾಗೆಲ್ಲ ಅದನ್ನ ನೋಡ್ತೀನಿ ಅಂತ ತೊಗೊಂಡು ಹೋದ. ಜಾನ್ವಿ ಅವರೇ, ಏನಾಯಿತು? ಆ ಆಲ್ಬಮ್ ನನ್ನ ಬಾಲ್ಯಕ್ಕೆ ಅಂತ ಇದ್ದ ಒಂದೇ ಒಂದು ನೆನಪು. ನೀವು ಅದನ್ನು ಕೊಟ್ಬಿಟ್ರಲ್ಲ ಜಾನ್ವಿ ಅವರೇ. ಅಯ್ಯೋ ರೀ, ಆ ಫೋಟೋ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಅಣ್ಣ ಕೇಳಿದಾಗ ನಂಗಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಕೊಟ್ಬಿಟ್ಟೆ. ಫೈನ್. ಆದರೆ ಅದನ್ನು ಕೊಡೋಕ್ಕೆ ಮುಂಚೆ ನನ್ನನ್ನು ಒಂದ್ಸಲಿ ಕೇಳಬೇಕು ಅಂತ ಅನ್ನಿಸ್ಲಿಲ್ವ ನಿಮಗೆ? ಒಂದು ಕಾಪಿನಾದರೂ ಮಾಡ್ಕೊಂಡು ಕೊಡ್ತಿದ್ನಲ್ಲ. ಸಾರಿ ರೀ, ಇವಾಗಲೂ ಏನಂತೆ, ಅವನಿಗೆ ಒಂದ್ಸತಿ ಹೇಳಿದ್ರೆ ಸಾಕು, ಅವನು ಫೋಟೋ ತಂದುಕೊಡ್ತಾನೆ. ಒಂದು ಕಾಪಿ ನೀವಿಟ್ಕೊಂಡು ಇನ್ನೊಂದು ಕಾಪಿ ಅವ್ರಿಗೆ ಕೊಟ್ಬಿಡಿ. ನೋ, ಬೇಡ. ಆ ಆಲ್ಬಮ್ ಕೊಡೋಕ್ಕೋಸ್ಕರ ಅವ್ರು ಅಲ್ಲಿಂದ ಇಲ್ಲಿವರೆಗೂ ಬರೋ ತೊಂದರೆ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು ರೀ? ಫೋನ್ ಮಾಡಿದ್ರೆ ಸಾಕು, ಅವ್ನು ತಂದುಕೊಟ್ಬಿಡ್ತಾನೆ. ಬೇಡ ಅಂತ ಹೇಳಿದ್ನಲ್ಲ ಜಾನ್ವಿ ಅವರೇ. ನೋಡಿ, ಆ ಫೋಟೋ ಅವಶ್ಯಕತೆ ನನಗಿಂತ ಜಾಸ್ತಿ ಅವ್ರಿಗೆ ಇದೆ. ಕಳೆದು ಹೋಗಿರೋ ಫ್ರೆಂಡನ್ನಾದರೂ ಅವರು ಅದರಲ್ಲಿ ನೋಡ್ಕೋತಾ ಇರ್ತಾರೆ. ಜೀವನದಲ್ಲಿ ಅವ್ರಿಗೆ ಯಾವ ಸಹಾಯನೂ ಮಾಡೋಕ್ಕಾಗೇ ಇರಲಿಲ್ಲ. ಪ್ರತಿ ಸಲ ಸಹಾಯ ಮಾಡೋಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೂ ಬೇಡ ಅಂದ್ಬಿಡೋರು. ಇದೇ ನಾನು ಮಾಡಿರೋ ಸಹಾಯ ಅನ್ಕೋತೀನಿ ಅಷ್ಟೆ. ರೀ, ಎಷ್ಟು ಒಳ್ಳೆಯವ್ರು ನೀವು. ಯಾವಾಗಲೂ ಬೇರೆಯವ್ರ ಒಳ್ಳೆದ್ರ ಬಗ್ಗೆನೇ ಬಯಸ್ತೀರಾ. ಇದರಲ್ಲಿ ಒಳ್ಳೆತನ ಏನೂ ಇಲ್ಲ ಜಾನ್ವಿ ಅವರೇ. ನಾನಾಗಿದ್ದರೆ ಆ ಫೋಟೋನ ಆಲ್ಬಮ್ನಲ್ಲಿ ಭದ್ರವಾಗಿ ಇಟ್ಬಿಡ್ತಿದ್ದೆ. ಅವ್ರು ನೋಡಿ, ಅವ್ರ ಹತ್ರನಾದರೂ ಇಟ್ಕೋತಾ ಇದ್ದಾರೆ. ಆದರೂ ನಮ್ಮ ಮನೆಯವರೆಲ್ಲ ಮನೆಗೆ ಬಂದಾಗ ನೀವು ಎಷ್ಟು ಕಾಳಜಿ ವಹಿಸಿದ್ರಿ. ಅವ್ರು ಬಂದಾಗಿಂದ ಹೊರಡೋ ತನಕ ಏನು ಬೇಕು ಏನು ಬೇಡ ಎಲ್ಲದ್ರ ಬಗ್ಗೆ ನೀವೇ ನೋಡ್ಕೊಂಡಿದ್ದೀರ. ಈಗಿನ ಕಾಲದಲ್ಲಿ ಯಾರು ಇದೆಲ್ಲ ಮಾಡ್ತಾರೆ? ಅದು ನನ್ನ ಕರ್ತವ್ಯ ಜಾನ್ವಿ ಅವರೇ. ಅವರು ತೋರಿಸೋ ಪ್ರೀತಿ ಮುಂದೆ ನಾನು ಮಾಡಿರೋದು ಏನೂ ಇಲ್ಲ. ಇಟ್ಸ್ ನಥಿಂಗ್. ಸರಿ, ಆದರೂ ಅಣ್ಣಂಗೆ ಒಂದ್ಸತಿ ಫೋನ್ ಮಾಡಿ ಒಂದು ಕಾಪಿ ತಂದ್ಕೊಡಕ್ಕೆ ಹೇಳ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ಈಗ ಅವರು ಆ ಫೋಟೋ ನೆಪ ಇಟ್ಕೊಂಡು ಮನೆಗೆ ಬಂದರೆ ಮತ್ತೆ ನನ್ನ ನೆಮ್ಮದಿ ಹಾಳಾಗತ್ತೆ. ಆ ಫೋಟೋನ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು, ಹಾಗೆ ತಗೋತೀನಿ. ಹೇ ಇಲ್ಸ ನಮ್ಮಪ್ಪ ಜಾನು ಮನೆಗೆ ಬಂದಿದ್ದಿದ್ರೆ ಬೆಳ್ದಿಂಗ್ಲಿ ಊಟ ಮಾಡೋ ನೆಪದಲ್ಲಿ ಅವಳ ಜೊತೆ ಜಗಳ ಆಡ್ಕೊಂಡು ಮಾತಾಡ್ಕೊಂಡಿರ್ಬೋದಾಗಿತ್ತು. ಹೌದು ಹರಿ, ಜಾನು ಬಂದಿದ್ರೆ ತುಂಬಾ ಖುಷಿಯಾಗಿರೋದು. ಅವಳ ಹತ್ರ ಮಾತಾಡಿ ತುಂಬಾ ದಿನ ಆಯ್ತು. ನಾವು ಎಲ್ಲ ಅಷ್ಟೇ ಖುಷಿಯಾಗಿತ್ತು. ಆದ್ರೆ ಏನು ಮಾಡೋದು, ಕೊನೆ ಗಳಿಗೆನಲ್ಲಿ ಅವ್ರ ಯಜಮಾನ್ರಿಗೆ ಹಂಗಾಗೋಯ್ತು. ಅದಕ್ಕೆ ಉಳ್ಕೊಂಡ್ರು. ಅಲ್ಲ, ಅವರಿಗೆ ಒಂದು ಸಣ್ಣ ಗಾಯ ಆಗಿದ್ದು ತಾನೆ. ಇವಳು ಯಾಕೆ ಅಲ್ಲೇ ಉಳ್ಕೋಬೇಕಾಗಿತ್ತು? ಜಯಂತ್ ಅವರೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ ಆಗ್ತಿರ್ಲಿಲ್ವಾ? ರೀ, ಎಲ್ಲರೂ ನಿಮ್ಮ ಹಾಗೆ ಇರ್ತಾರಾ? ಎಲ್ಲ ಕಡೆನೂ ಬಿಟ್ಬಿಟ್ಟು ಹೋಗೋದಿಕ್ಕೆ. ಅವಳಲ್ಲೇ ಗಂಡನ ಜೊತೆ ಉಳ್ಕೊಂಡಿದ್ದಾಳೆ ಅಂದಮೇಲೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ತೋರಿಸುತ್ತೆ. ಅಂದ್ರೆ ನಾನು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತನಾ? ಒಂದು ತಿಳ್ಕೊ, ನಾನು ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿರೋದಕ್ಕೆ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತಿರೋದು. ಬ್ರೋ, ಅತ್ತಿಗೆಗೆ ಜಾನು ಬಗ್ಗೆ ಪ್ರೀತಿ ಇರೋದಕ್ಕೆ ಹಾಗೆ ಹೇಳಿದ್ದು.
ನೀನು ಯಾಕೆ ಅದನ್ನು ತಪ್ಪು ತಿಳ್ಕೊತೀಯಾ? ಅದು ಹೇಗಾಗುತ್ತೋ? ನಿಮ್ಮ ಎದುರಿಗೆ ಹೇಳಿದ್ದಕ್ಕಾಯ್ತು, ಬೇರೆಯವ್ರ ಮುಂದೆ ಈ ಮಾತು ಹೇಳಿದ್ರೆ ನನ್ನ ಮರ್ಯಾದೆ ಏನಾಗ್ತಿತ್ತು ಹೇಳು? ದೊಡ್ಡ ಮರ್ಯಾದೆ ಪುರುಷೋತ್ತಮ ಅವ್ರ ಮರ್ಯಾದೆ ಹೋಗೋದಕ್ಕೆ. ಏಯ್ ಏನ? ಏನಿಲ್ಲ ಬಿಡು. ಅದಕ್ಕೆ ನಮ್ಮ ಮುಂದೆ ತಾನೇ ಹೇಳಿದ್ದು, ನಾವು ಯಾರು ಏನು ಅಂದ್ಕೊಳ್ಳಲ್ಲ ಬಿಡು. ಮಾವ, ನೀವು ಇನ್ನೊಂದು 2 ದಿನ ಅಲ್ಲೇ ಇದ್ದು ಜಯಂತ್ ಹುಷಾರಾದ್ಮೇಲೆ ಜಾನ್ವಿನ್ ಕರ್ಕೊಂಬರ್ಬೋದಾಗಿತ್ತಲ್ವಾ? ನನಗೂ ಆಸೆ ಇತ್ತಮ್ಮ, ಆದರೆ ಏನು ಮಾಡ್ತೀಯ, ಆಫೀಸಲ್ಲಿ ರಜಾ ಕೊಡಲ್ಲ. ಇರಲಿ, ಇವಾಗ ಅಳಿಯಂದ್ರೆ ವಾಸಿ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವಳು ಬಂದಾಗ ಎಲ್ಲ ಮಾತುಕತೆನ ಆಡ್ಕೊಡಿ. ಜಾನು ಬರೋದಕ್ಕ ನಾವು ಕಾಯಕ್ಕಾಗುತ್ತೇನೋ? ಮೊದಲು ಅವಳನ್ನ ಕರ್ಸು. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಅವಳು ಗಂಡನ ಜೊತೆ ಅನ್ಯೋನ್ಯವಾಗಿದ್ದಾಳೆ. ನಿನಗೇನಾದರೂ ತೊಂದರೆ ಅನ್ನಿಸ್ತಿದ್ಯಾ? ಹಾಗಲ್ಲ ಕಣ, ಅವಳ ಮನೆಗೆ ಹೋದ್ರೆ ಸರಿಯಾಗಿ ಮಾತಾಡ್ಸೋಕೆ ಆಗಲಿಲ್ಲ. ನಾವು ಮಾತಾಡೋವಾಗೆಲ್ಲ ಅವಳ ಗಂಡ ಅವಳ ಜೊತೆಯಲ್ಲೇ ಇರ್ತಿದ್ನಲ್ಲ, ಅದಕ್ಕೆ ಇಲ್ಲಿ ಕರೆಸ್ಕೊಂಡ್ರೆ ಕಷ್ಟ ಸುಖ ಕೇಳ್ಬೋದು ಅಂತ. ಸರಿನಮ್ಮ, ಬರಕ್ಕೆ ಹೇಳ್ತೀನಿ, ಬರ್ತಾಳೆ ಬಿಡು. ಓ, ಟೈಮ್ ಆಯಿತು, ಹೋಗಿ ಎಲ್ಲ ಮಲ್ಕೊಡಿ. ಯಾಕೆ ಜಯಂತು ಹೀಗೆ ಮಾಡ್ದ? ಜಾನುನ ಕಳ್ಸೋದು ಇಷ್ಟ ಇಲ್ಲ ಅಂದರೆ ಕೇಳ್ಬೋದಾಗಿತ್ತು. ಅಲ್ಲ, ಅದನ್ನು ಬಿಟ್ಟು ಕೈ ಗಾಯ ಮಾಡ್ಕೊಂಡಿದ್ದಾನಲ್ಲ. ಏಯ್, ನಮ್ಮ ಜವರೇಗೌಡನ ಮಗನಪ್ಪ, ಅದೇ ಸಿದ್ದು ಏನೋ ನಿಮ್ಮೂರಲ್ಲೂ ಅವನು ಹೊಗಳ್ತಾ ಓಡಾಡ್ತಾರ? ಓ ಹಂಗೇನಯ್ಯ? ಸರಿ 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 ಆಗಿದ್ರೆ ಆಮೇಲೆ ಮಾಡ್ತೀನಿ ಬಿಡು. ಏನ್ರಿ, ಯಾರ ಹತ್ರನೂ ನಮ್ಮ ಸಿದ್ದು ಬಗ್ಗೆನೇ ಮಾತಾಡ್ತಿದ್ದ ಹಾಗಿದೆ? ಹೌದು ನಾಗರತ್ನ, ಸಿದ್ದು ತುಂಬ ಒಳ್ಳೆ ಹುಡುಗ ಅಂತೆ, ಯಾವ ಕೆಟ್ಟ ಅಭ್ಯಾಸಗಳು ಇಲ್ವಂತೆ. ಊರಲ್ಲೆಲ್ಲ ಒಳ್ಳೆ ಹೆಸರು ಅವನಿಗೆ. ನಾವೇ ಖುದ್ದಾಗಿ ಹುಡುಕಿದ್ರು ನಮ್ಮ ಪೂರ್ವಿಗೆ ಇಂಥ ಹುಡುಗನ್ನ ಹುಡ್ಕೋಕ್ಕಾಗ್ತಾ ಇರಲಿಲ್ಲ. ಹೌದು ರೀ, ಒಳ್ಳೆ ಜನ, ತುಂಬಿದ ಕುಟುಂಬ. ಅಂಥವ್ರ ಮನೆಗೆ ನಮ್ಮ ಪೂರ್ವಿ ಸೊಸೆ ಆಗೋದ್ರೆ ತುಂಬ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಪೂರ್ವಿ ಒಪ್ಕೋತಾಳೆ ಇಲ್ವ ಅಂತ ಭಯ ಆಗಿತ್ತು. ಅವಳು ಒಪ್ಕೊಂಬಿಟ್ಲಲ್ಲ, ಅದೇ ಖುಷಿ ನನಗೆ. ಹೌದು ರೀ, ಅವಳು ಮದುವೆ ಆಗಿ ಸುಖವಾಗಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸಂತೋಷವಾಗಿರ್ತಾಳೆ ಬಿಡೆ. ಅವಳು ಯಾರ ಮಗಳು? ಮುನಿಸ್ವಾಮಿ ಮಗಳು, ಜವರೇಗೌಡನ ಸೊಸೆ. ತಗೊಳ್ಳಿ. ನಿನ್ನ ಕೈಯಾರ ಎಲೆ ತಿನ್ಬಿಟ್ರೆ ಅದೋ ಒಂದು ಮೊತ್ತ ಕಣೆ. ಆಯ್ತಾಯ್ತು. ಹೋಗೋ. ಯಾಕೋ ಕಣ, ತಲೆಯಲ್ಲಿ ಒಂದು ವಿಷಯ ಕೊರಿತಾ ಇದೆ. ಅಯ್ಯೋ, ಜಯಂತು ಜಾನುನ ನಮ್ಮ ಮನೆ ಕಳಿಸ್ಬಾರ್ದು ಅಂತ ಕೈ ಗಾಯ ಮಾಡ್ಕೊಂಡಿದ್ದಾನೆ. ಅದೇ ನನಗೆ ಅನುಮಾನ ಕಣೋ. ಕೈ ಜಾರಿ ಗ್ಲಾಸ್ ಬಿತ್ತು, ತಗೊಳ್ಳೋಣ ಅಂತ ಹೋದೆ, ಗ್ಲಾಸ್ ಅಲ್ವಾ, ಹಾಗಾಗಿ ಚುಚ್ಚಿಬಿಡ್ತು. ಸುಮ್ಮನೆ ಕೂತ್ಕೊಳ್ಳ ಸಾಕು. ಅವನು ಬೇಕು ಅಂತಲೇ ಕೈ ಗಾಯ ಮಾಡ್ಕೊಂಡಿದ್ದಾನೆ. ನನಗೆ ಹೇಳಕ್ಕೆ ಬಂದ್ಬಿಟ್ಟು ಅವಾಗ ನನಗೆ ಹೇಳೋಕೆ ಬಂದ್ಬಿಟ್ಟು ಅವನು ಅವಾಗ ಹಂಗಂತೀಯ?
ಅದು ಸರಿನೇ ಬಿಡು. ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತೆ, ಅನುಮಾನ ಪಟ್ಬಿಟ್ಟೆ. ಕನ್ನಡಕ್ಕೆ ಹಾಕೊತೀನಿ, ನೀನು ಬಿದ್ಕ. ಇವನ ಹತ್ರ ಹೇಳ್ದಂಗೆ ಲಕ್ಷ್ಮಿ ನನ್ನ ಮಗನ ಹತ್ರ ಹೇಳಿದರೆ ಏನು ಬೇಜಾರು ಮಾಡ್ಕೊಳ್ಳೋರೋ ಏನೋ. ಛೇ ಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋ ಸರಿ. ಸುಖವಾಗಿರೋ ಸಂಸಾರಕ್ಕೆ ಹುಳಿ ಹಿಂಡೋದು ಬೇಡ. ಬೇಬಿ, ಬೆಳಿಗ್ಗೆ ಬೇಗ ರೆಡಿ ಆಗು, ಅಮ್ಮನ ಮನೆಗೆ ಹೋಗಿ ಬರೋಣ. ಇಲ್ಲ ಬೇಬಿ, ನನಗೆ ಬೇರೆ ಕೆಲಸ ಇದೆ, ಅಂಗಡಿ ಬಾಗಿಲು ಹಾಕೋಕ್ಕಾಗಲ್ಲ, ನೀನು ಹೋಗ್ಬಾ. ಬೇಬಿ, ಆಯು ಓಕೆ? ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ? ಯಾಕೆ ಡಲ್ ಆಗಿದೆಯಾ? ಏ ಹಾಗೇನಿಲ್ಲ, ಐ ಆಮ್ ಫೈನ್, ಥ್ಯಾಂಕ್ ಯು. ನಾವು ಹುಷಾರಾಗಿ ಬ್ಯಾಂಕಲ್ಲಿ ಹಾಕ್ತಿದ್ಯಾ? ಹಾಂ, ಬ್ಯಾಂಕಲ್ಲೇ ಹಾಕಿದ್ದೀನಿ. ಹೌದು, ಅದೇನು ಇದಕ್ಕಿದ್ದಾಗೆ ನಿಮ್ಮ ಅಮ್ಮನ ಮನೆಗೆ ಫಂಕ್ಷನ್ನ? ಅದು ನನ್ನ ಬಿಟ್ಟು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಕೊಂಡು ಬಂದ್ಬಿಟ್ರಿ. ನಿನಗೆ ಹೇಳ್ಬಾರ್ದು ಅಂತ ಏನೂ ಇಲ್ಲ ಕಣವ. ನನ್ನ ಮಗ ನಿನ್ನ ತಮ್ಮನ ಬುದ್ಧಿ ನಿನಗೆ ಗೊತ್ತದಲ್ಲ. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಕೊಂಡ್ಬಿಡಮ್ಮ. ಅಲ್ಲಿ ಗಂಟ ಯಾರಿಗೂ ಹೇಳೋದು ಬೇಡ, ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳೋದು ಬೇಡ. ಏನಿಲ್ಲ ಬೇಬಿ, ತುಂಬ ದಿನ ಆಯ್ತಲ್ವ ಹೋಗಿ, ಅದಕ್ಕೆ ಹೋಗಿ ಬರೋಣ ಅಂತ. ಪರವಾಗಿಲ್ಲ, ನಿಂಗೆ ಕೆಲಸ ಇದ್ರೆ ಮುಗಿಸ್ಕೊಂಡು ಬಾ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಓಕೆ. ಇರೋ ತಗೊಳ್ಳೋ, ಹಾಲು ಕುಡಿ. ಹೇ ಕಿರಾಟ್, ಬೈಲೆ ಬರ ಇಲ್ಲೇ. ಅಲ್ಲಿ ಸೋಮದ ಹತ್ರ ಬೈಕಿ ಬಿಟ್ಬಿಟ್ಟಿದ್ದೀನಿ, ಹೋಗ್ತಾವಂಬ. ಸರಿಯಪ್ಪ. ತಾಳ್ರಿ, ಅವ್ನು ಹಾಲು ಕುಡಿಬೇಕು, ಆಮೇಲೆ ತಗೊಂಬರ್ತೀನಿ. ಹಾಲು ಆಮೇಲೆ ಬಂದು ಕುಡಿಬೇಕ, ತಾಂಬರ ಹೋಗ ಬೇಗ. ಸರಿಯಪ್ಪ. ಅಂಥದ್ದೇನ್ರಿ ಅರ್ಜೆಂಟು? ಮಗು ಹಾಲು ಕುಡಿಕ. ಅಯ್ಯೋ ಏನ್ರಿ? ಏಯ್, ನಿನಗೆ ಒಂದು ಖುಷಿಯಾದ ವಿಷಯ ಹೇಳ್ಬೇಕಡೆ ರೀ. ನನಗೆ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ. ಏನೇನೋ ಹೇಳಿ ನನ್ನ ತಲೆ ಒಂದು ತಿನ್ಬೇಡಿ ನೀವು. ಏಯ್, ನಾಳೆ ನಮ್ಮ ಮನೆ ಕಟ್ಸೋಕೆ ಗುದ್ಲಿ ಪೂಜೆ ಮಾಡ್ತಾ ಇದೀವಿ ಕಣೆ. ಹೌದಾ? ತುಂಬ ಖುಷಿ ಆಯ್ತು ರೀ. ಒಂದು ಮಾತು ಅತ್ತೆ ಮಾವನ್ಗೆ ಹೇಳೋಣ. ಏಯ್, ನಿನಗೇನು ತಲೆ ಕೆಟ್ಟಿದ್ದಾನೆ? ಎಷ್ಟು ಸಲನೇ ಹೇಳೋದು ಅವ್ರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ? ನೋಡು, ನಾನು ನೀನು ಇಬ್ಬರೇ ಹೋಗ್ತಿದ್ದೀವಿ, ಚಿರಾಗ್ನು ಕರ್ಕೊಂಡು ಹೋಗ್ತಿಲ್ಲ. ಆಮೇಲೆ ಅವ್ನು ಬಂದು ವಿಷಯ ಹೇಳ್ಬಿಡ್ತಾನೆ. ಮಕ್ಕಳು ಸುಳ್ಳು ಹೇಳಲ್ಲ ರೀ. ಈ ಭಾಗ್ಯಕ್ಕೆ ಮನೆ ಯಾಕ್ರಿ ಕಟ್ಟಿಸ್ಬೇಕು? ಇರೋ ಒಂದು ಮಗುನ ಮನೆ ಗುಡ್ಲಿ ಪೂಜೆ ಕರ್ಕೊಂಡು ಹೋಗ್ಬಾರ್ದಂತೆ. ನಾಳೆ ಮನೆ ಕಟ್ಸಿದ್ಮೇಲಾದ್ರೂ ಹೇಳ್ತೀರಾ ಇಲ್ವಾ? ಯಾಕೆ ಏನಾನ ಮಾತಾಡ್ತೀಯ? ಈ ಮನೆ ಯಾರಿಗೆ? ನಿನಗೆ, ಚಿರಾಗಿಗೆ, ನನಗೆ. ಸರಿ. ಅಲ್ಲ, ನಾಳೆ ಹೋಗೋವಾಗ ಏನು ಅಂತ ಹೇಳ್ಬಿಟ್ಟು ಹೋಗೋಣ. ನಾಳೆ ಮಾಮೂಲಿ ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಆಗಲ್ಲ ರೀ. ಪ್ರತಿ ಸಲ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಕ್ಕೆ ನಾನು ತಯಾರಿಲ್ಲ, ಬೇರೆ ಏನಾದ್ರು. ಸರಿ ಬಿಡು, ಈ ಸಲ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಡ್ತೀನಿ. ಅಲ್ಲ ರೀ, ಇಷ್ಟೆಲ್ಲ ನಾಟಕ ಆಡೋ ಬದಲು ಒಂದು ಮಾತು ಅತ್ತೆ ಮಾವಂಗೆ ಹೇಳ್ಬಾರ್ದ? ನಿಮ್ಮದೇ ತಂದೆ ತಾಯಿ ಖುಷಿ ಪಡಲ್ವೇನ್ರಿ? ಏಯ್, ನನಗೆ ಗೊತ್ತು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಅಂತ. ನೀನು ನಾನು ಹೇಳ್ದಂಗೆ ಕೇಳಬೇಕು, ಆಯ್ತಾ? ಆಯ್ತು. ಅಲ್ಲಿ ಸೋಫಾ ಹತ್ರ ಎಲ್ಲ ಹುಡುಕ್ದೆ, ಕೀ ಇರ್ಲಿಲ್ಲ. ಹೌದಾ? ಇಲ್ಲ ಇದೆ ಕಣ, ಕೀ ಇಲ್ಲ ಇಟ್ಬಿಟ್ಟು ಮರ್ತ್ಬಿಡ. ಹೋಗಿ ಹಾಲು ಕುಡಿ, ಶಕ್ತಿ ಬರ್ಬೇಕು ನಿಂಗೆ. ಮಲ್ಕ. ಯಾವ ಕಲರ್ ಸೀರೆ ಉಟ್ಕೋಬೇಕು? ಹಳದಿ ಕಲರ್ ಸೀರೆ ಉಟ್ಕೋತೀನಿ, ಚೆನ್ನಾಗಿರಲ್ವ ಏನು? ನೀಲಿ ಕಲರ್ ಸೀರೆ ಉಟ್ಕೋತೀನಿ. ಒಟ್ಟಲ್ಲಿ ಗುದ್ಲಿ ಪೂಜೆ ಎಲ್ಲ ಫೋಟೋಗಳು ನಾನು ಚೆನ್ನಾಗಿ ಬರಬೇಕು. ಏಯ್, ಮಲ್ಕಡೆ ಎವಡ ಬಿಡು, ಯಾವಾಗ ನೋಡಿದ್ರು ಗುಣಗ್ತಾ ಇರ್ತಾಳೆ.